ಪಾಂಡವಪುರ ತಾಲೂಕಿನ ಆರತಿ ಉಕ್ಕಡ ಎಂಬ ಹಳ್ಳಿಯ 11 ಮಂದಿ ಬೆಸ್ತರು ಮೀನಿನ ಬೇಟೆಗೆ ಹೊರಟರು. ಹೊಳೆಯ ತೀರದಲ್ಲಿ ಬಲೆ ಬೀಸಿದ ಕೆಲವೇ ಕ್ಷಣದಲ್ಲಿ ಬೃಹತ್ ಗಾತ್ರದ ಮೀನೊಂದು ಸಿಕ್ಕಿತೆಂದು ಹರ್ಷದಿಂದ ಬಲೆಯನ್ನು ಎಳೆದರು. ಆದರೆ ಕೈಗೆ ಸಿಕ್ಕಿದ್ದು ಮೀನಲ್ಲ, ಮರದ ಕೊರಡು. ಅಪಶಕುನವೆಂದು ಭಾವಿಸಿ ಬಲೆ ಬೀಸಿದರು. ಮತ್ತೆ ಅದೇ ಮರದ ಕೊರಡು ಬಲೆಗೆ ಸಿಕ್ಕಿತು. ಒಂದಲ್ಲ ಎರಡಲ್ಲ 5 ಬಾರಿ. ಹೆಣ್ಣಿನ ರೂಪದಂತಿದ್ದ ಆ ಕೊರಡನ್ನು ನೋಡಿ ಬೆಸ್ತರು ಹೆದರಿದರು. ಇದು ಭೂತವೋ ದೇವತೆಯೋ ಎಂಬ ಅನುಮಾನದಿಂದ ಮನೆಗೆ ಹಿಂದಿರುಗಲು ಸಿದ್ಧರಾದರು. ಅಷ್ಟರಲ್ಲಿ ಆಕಾಶದಿಂದ ಆ ಶರೀರವಾಣಿ ಕೇಳಿಸಿತು. ಎಲೈ ಮಕ್ಕಳೇ, ನಾನು ಗೌತಮರ ಪತ್ನಿ ಅಹಲ್ಯೆ. ಈಗ ಶಕ್ತಿರೂಪಿಣಿ ಮಾರಮ್ಮಳಾಗಿದ್ದೇನೆ. ನಿಮ್ಮ ಊರಲ್ಲಿ ನೆಲೆಸಿ ಎಲ್ಲರ ಕಷ್ಟ ನಿವಾರಣೆ ಮಾಡಲು ಬಂದಿದ್ದೇನೆ. ನನ್ನನ್ನು ಮೊದಲು ಸ್ಪರ್ಶಿಸುವವರು ನನ್ನ ಆರಾಧಕರೂ ಆಗಬೇಕು ಎಂದು ನಾದ ಮೂಡಿತು. ಆ ಅಶರೀರ ನುಡಿಯಂತೆ ಬೆಸ್ತರು ಆ ಮರದ ಕೊರಡಿನ ಮೂರ್ತಿಯನ್ನು ಊರಿನ ಹೊರಭಾಗದಲ್ಲಿ ಪ್ರತಿಷ್ಠಾಪಿಸಿದರು. ಆ ದಿನದಿಂದ ಅಹಲ್ಯಾದೇವಿಯ ಆರಾಧನೆ ಆರಂಭವಾಯಿತು. ದಿನವೂ ಹಾಲು, ಮೊಸರು, ನೀರಿನಿಂದ ಅಭಿಷೇಕ ನಡೆಯುತ್ತಲೇ ಇದೆ. ಎಷ್ಟೇ ವರ್ಷಗಳಾದರೂ ಮರದ ವಿಗ್ರಹದ ಚೈತನ್ಯ ಕಣ್ಮುಂದೆಯೇ ಇದೆ. ಹಳ್ಳಿಯ ಜನರೂ ನಂಬುತ್ತಾರೆ. ಈ ದೇವಿಗೆ ಭಕ್ತಿಯಿಂದ ಪ್ರಾರ್ಥಿಸಿದರೆ ಮಾಟಮಂತ್ರದಿಂದ ಬಳಲುತ್ತಿರುವವರಿಗೂ ಮಕ್ಕಳಾಗದವರಿಗೂ ಆಶೀರ್ವಾದ ದೊರಕುತ್ತದೆ. ಈ ಶಕ್ತಿದೇವಿ ಅಹಲ್ಯಾದೇವಿ ಇಂದಿಗೂ ಆರತಿ ಉಕ್ಕಡದ ಜನರ ಆರಾಧ್ಯ ದೇವರಾಗಿ ಪೂಜಿಸಲ್ಪಡುತ್ತಾಳೆ. ಒಮ್ಮೆ ನೀವು ಆ ಸ್ಥಳಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥಿಸಿ ನೋಡಿ. ಅಹಲ್ಯಾದೇವಿಯ ಕರುಣೆ ನಿಮಗೆ ಸಹ ದೊರೆಯಬಹುದು.